ನಿಮ್ ಬೇಬಿ ರಾತ್ರಿ ಮತ್ತೆ ಮತ್ತೆ ಎದ್ದು ಹಾಲು ಕೇಳ್ತಿದ್ಯಾ? ಒಮ್ಮೆ ಫೀಡ್ ಮಾಡಿದ್ಮೇಲೆ ಮತ್ತೆ ಯಾವಾಗ ಫೀಡ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಹಾಗಿದ್ರೆ ನೀವು ಕೇಳಿರಬಹುದು 5-3-3 ರೂಲ್ ಏನಂತ. ಇವತ್ತು ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈ ರೂಲ್ ನಲ್ಲಿ ಇರುವ 5-3-3 ನಂಬರ್ಸ್ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಕೊನೆವರೆಗೂ ನೋಡಿ. ಮೊದಲಿಗೆ 5-3-3 ರೂಲ್ ಅಂದ್ರೆ ಏನು ಅಂತ ತಿಳಿಯೋಣ. 5-3-3 ಅನ್ನೋದು ಕೆಲವು ಬೇಬಿ ಸ್ಲೀಪ್ ಟ್ರೈನಿಂಗ್ ಅಪ್ರೋಚಸ್ ನಲ್ಲಿ ಬಳಸುವ ನೈಟ್ ಫೀಡಿಂಗ್ ಗೈಡ್ಲೈನ್. ಇದರ ಬೇಸಿಕ್ ಐಡಿಯಾ ಏನಂದ್ರೆ ರಾತ್ರಿ ಬೇಬಿಯ ಸ್ಲೀಪ್ ಮತ್ತೆ ಫೀಡಿಂಗ್ ನಡುವೆ ಒಂದು ನಿರ್ದಿಷ್ಟ ಗ್ಯಾಪ್ ಇಡೋದು. ಅದರಲ್ಲಿ 5 ಗಂಟೆ ಮೊದಲ ಗ್ಯಾಪ್, 3 ಗಂಟೆ ಎರಡನೇ ಗ್ಯಾಪ್, ಮತ್ತೆ 3 ಗಂಟೆ ಮೂರನೇ ಗ್ಯಾಪ್ ಅಂದ್ರೆ 5-3-3. ಇದೇ ಈ ರೂಲ್ ನ ಬೇಸಿಕ್ ಕಾನ್ಸೆಪ್ಟ್. ಈಗ 5 ಅಂದ್ರೆ ಏನು? ಸೊ ಮೊದಲ ನಂಬರ್ ಬಂದು 5. ಬೇಬಿ ರಾತ್ರಿ ಬೆಡ್ ಟೈಮ್ಗೆ ಹೋದ ನಂತರ ಸುಮಾರು 5 ಗಂಟೆಯ ಸ್ಲೀಪ್ ಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಉದಾಹರಣೆಗೆ ಬೇಬಿ ರಾತ್ರಿ 8 ಗಂಟೆಗೆ ಮಲಗ್ತು ಅಂತ ಇಟ್ಕೊಳ್ಳೋಣ. 8 ಗಂಟೆಯಿಂದ ಸುಮಾರು 5 ಗಂಟೆ ಅಂತಂದ್ರೆ ರಾತ್ರಿ 1 ಗಂಟೆ. ಅಂದ್ರೆ ಮೊದಲ ಪ್ಲಾನೆಟ್ ಫೀಡ್ ಬಂದು ಸುಮಾರು 1 AM ಗೆ ಆಗಿರುತ್ತೆ. ಈಗ ಎರಡನೇ ನಂಬರ್ 3. ಸೊ ಆಲ್ರೆಡಿ 1 ಗಂಟೆಗೆ ನೀವು ಫೀಡ್ ಮಾಡಿಸಿರ್ತೀರಾ. ಸೊ 1 AM ಸಮಯದಲ್ಲಿ ಫೀಡ್ ಆದ ನಂತರ ಮುಂದಿನ ಸುಮಾರು 3 ಗಂಟೆಗಳ ಗ್ಯಾಪ್. ಸೊ 1 AM ಪ್ಲಸ್ 3 ಅವರ್ಸ್ ಅಂತಂದ್ರೆ ಸುಮಾರು 4 ಗಂಟೆ ಆಗುತ್ತೆ. ಹೀಗಾಗಿ ಮುಂದಿನ ಫೀಡ್ ಸುಮಾರು 4 ಗಂಟೆಗೆ ಆಗ್ಬೋದಾಗುತ್ತೆ. ಇನ್ನು ಮೂರನೇ ನಂಬರ್ ಬಂದು ಕೂಡ 3. ಸೊ 4 AM ಫೀಡ್ ಆದ ನಂತರ ಮತ್ತೆ ಸುಮಾರು 3 ಗಂಟೆ. ಸೊ 4 AM ಪ್ಲಸ್ 3 ಅವರ್ಸ್ ಅಂತಂದ್ರೆ 7 AM. ಹೀಗಾಗಿ ಮುಂದೆ ಮಾರ್ನಿಂಗ್ 7ಗೆ ಮತ್ತೆ ಫೀಡ್ ಮಾಡೋದು. ಹೀಗಾಗಿ ಸಿಂಪಲ್ ಎಕ್ಸಾಂಪಲ್ 8 PM ಬೇಬಿ ಸ್ಲೀಪ್ಸ್, ಮತ್ತೆ 1 AM ಫಸ್ಟ್ ಫೀಡು, ಮತ್ತೆ 4 AM ಸೆಕೆಂಡ್ ಫೀಡು, ಮತ್ತೆ 7 AM ಬಂದು ನೆಕ್ಸ್ಟ್ ಫೀಡ್ ಆಗುತ್ತೆ. ಇದೇನೇನೆ 5-3-3 ಪ್ಯಾಟರ್ನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬೇಬಿ ರಾತ್ರಿ 9 ಗಂಟೆಗೆ ಮಲಗುತ್ತೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ 5 ಗಂಟೆ ಹ್ಯಾಡ್ ಮಾಡಿದ್ರೆ, ಸೊ 9 ಗಂಟೆಗೆ ಫೀಡ್ ಮಾಡಿಸಿ ಮಲಗಿಸಿರ್ತೀರಾ. ಅದಕ್ಕೆ 5 ಗಂಟೆನ ಹ್ಯಾಡ್ ಮಾಡಿದ್ರೆ ಸುಮಾರು 2 ಗಂಟೆ ಆಗುತ್ತೆ. ಸೊ 2 ಗಂಟೆಗೆ ಒಂದು ಫೀಡ್ ಮಾಡ್ತೀರಾ. ಮತ್ತೆ ಅದಾದ ನಂತರ 3 ಗಂಟೆ ಅಂತಂದ್ರೆ 2 ಗಂಟೆಗೆ ಫೀಡ್ ಮಾಡಿದ್ಮೇಲೆ ಮತ್ತೆ 3 ಗಂಟೆ ಅಂತಂದ್ರೆ ಬೆಳಗಿನ ಜಾವ 5 ಗಂಟೆ ಆಗುತ್ತೆ. 5 ಗಂಟೆಗೆ ಇನ್ನೊಂದು ಫೀಡಿಂಗ್ ನ ಮಾಡಿಸ್ತೀರಾ. ಮತ್ತೆ 5 ಗಂಟೆಗೆ ಫೀಡಿಂಗ್ ಮಾಡಿಸಾದ್ಮೇಲೆ ಅದಕ್ಕೆ 3 ಅವರ್ಸ್ ನ ಹ್ಯಾಡ್ ಮಾಡಿಸಿದ್ರೆ ಬೆಳಿಗ್ಗೆ 8 ಗಂಟೆಗೆ ಫೀಡ್ ಮಾಡಿಸ್ತೀರಾ. ಸೊ ಹೀಗಾಗಿ ಈ ಎಕ್ಸಾಂಪಲ್ ಪ್ಯಾಟ್ರನ್ ಮೊದಲು 9 ಗಂಟೆ, ಅದಾದ್ಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಒಂದು ಫೀಡ್ ಮಾಡಿಸ್ತೀರಾ, ಮತ್ತೆ 5 ಗಂಟೆಗೆ ಒಂದು ಫೀಡಿಂಗ್ ಮಾಡಿಸ್ತೀರಾ, ಮತ್ತೆ 8 ಗಂಟೆಗೆ ಫೀಡಿಂಗ್ ಮಾಡಿಸ್ತೀರಾ. ಇದನ್ನೇನೆ 5-3-3 ಪ್ಯಾಟ್ರನ್ ಅಂತ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಂತಂದ್ರೆ 5-3-3 ಅನ್ನೋದು ಎಲ್ಲಾ ಬೇಬೀಸ್ಗೂ ಅನ್ವಯಿಸುವ ಅಫಿಷಿಯಲ್ ಮೆಡಿಕಲ್ ರೂಲ್ ಅಲ್ಲ. ಇದು ಕೆಲವು ಸ್ಲೀಪ್ ಟ್ರೈನಿಂಗ್ ಕಮ್ಯುನಿಟೀಸ್ ಮತ್ತೆ ಅಪ್ರೋಚಸ್ ನಲ್ಲಿ ಬಳಸುವ ಟರ್ಮಿನಾಲಜಿ. ಹಾಗಾಗಿ ನನ್ ಬೇಬಿ ಕೂಡ ಎಕ್ಸಾಕ್ಟ್ಲಿ 5 ಗಂಟೆಗೆ ಸ್ಲೀಪ್ ಮಾಡಬೇಕು ಅಥವಾ 3 ಗಂಟೆ ಆಗೋವರೆಗೆ ಫೀಡ್ ಮಾಡಬಾರ್ದು ಅಂತ ಈ ನಂಬರ್ಗಳನ್ನ ಸ್ಟ್ರಿಕ್ಟ್ ರೂಲ್ ಆಗಿ ತೆಗೆದುಕೊಳ್ಬಾರ್ದು. ಈ ಕಾನ್ಸೆಪ್ಟ್ ನ ಮುಖ್ಯ ಉದ್ದೇಶ ನೈಟ್ ಸ್ಲೀಪ್ ಮತ್ತೆ ಫೀಡಿಂಗ್ ಗೆ ಒಂದು ಸ್ಟ್ರಕ್ಚರ್ ಕೊಡೋದು. ಕೆಲವು ಪೇರೆಂಟ್ಸ್ಗೆ ಬೇಬಿ ರಾತ್ರಿ ಪದೇ ಪದೇ ಎದ್ದು ಹಾಲು ಕೇಳೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಬೇಬಿ 1 ಗಂಟೆಗೊಮ್ಮೆ ಎದ್ರೆ ಪ್ರತಿ ಸಲ ಫೀಡ್ ಮಾಡ್ಬೇಕಾ ಅಥವಾ ಬೇಬಿಯನ್ನ ಮತ್ತೆ ಸ್ಲೀಪ್ಗೆ ಸೆಟಲ್ ಮಾಡಬಹುದಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವು ಸ್ಲೀಪ್ ಟ್ರೈನಿಂಗ್ ಮೆಥಡ್ಸ್ ನಲ್ಲಿ 5-3-3 ಪ್ಯಾಟರ್ನ್ ಅನ್ನ ಒಂದು ಗೈಡ್ಲೈನ್ ಆಗಿ ಬಳಸ್ತಾರೆ. ಅಂದ್ರೆ ರಾತ್ರಿ ಫೀಡ್ ಅನ್ನ ರ್ಯಾಂಡಮ್ ಆಗಿ ಮಾಡೋದ್ಕಿಂತ ಒಂದು ಪ್ರಿಡಿಕ್ಟಬಲ್ ಪ್ಯಾಟರ್ನ್ ಇರ್ಲಿ ಅನ್ನೋದು ಐಡಿಯಾ ಆಗಿರುತ್ತೆ. ಮತ್ತೆ ಈ ರೂಲ್ ನ ಮೇನ್ ಐಡಿಯಾ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮೊದಲ ಸ್ಲೀಪ್ ಸ್ಟ್ರಕ್ಚರ್ ದೊಡ್ಡದು ಅಂದ್ರೆ 5 ಗಂಟೆ, ನಂತರ 3 ಗಂಟೆ, ಮತ್ತೆ 3 ಗಂಟೆ. ಅಂದ್ರೆ ರಾತ್ರಿ ಮುಂದುವರೆದಂತೆ ಫೀಡಿಂಗ್ ಇಂಟರ್ವಲ್ಸ್ ನ ರಫ್ಲಿ ಸ್ಟ್ರಕ್ಚರ್ ಮಾಡೋದು. ಇದೇ 5-3-3 ನ ಬೇಸಿಕ್ ಕಾನ್ಸೆಪ್ಟ್. ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ, ನಿಮ್ ಮೈಂಡ್ ನಲ್ಲಿ ಹೀಗೆ ಇಟ್ಕೊಳ್ಳಿ. 5-3-3 ಮೊದಲಿಗೆ 5, ಆಮೇಲೆ 3, ಮತ್ತೆ 3 ಅಷ್ಟೇ. ಅಂದ್ರೆ 5-3-3. ಇದನ್ನ ಬೇಬಿ ನೈಟ್ ಫೀಡಿಂಗ್ ಪ್ಯಾಟರ್ನ್ ಅಂತ ನೆನ್ಪಿಟ್ಕೊಳ್ಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋಲಿ ಏನ್ ತಿಳ್ಕೊಂಡವು ಅಂತ ಇನ್ನೊಂದ್ಸಲ ನೋಡೋದಾದ್ರೆ 5-3-3 ರೂಲು ಅನ್ನೋದು ಕೆಲವು ಸ್ಲೀಪ್ ಟ್ರೈನಿಂಗ್ ಅಪ್ರೋಚಸ್ ನಲ್ಲಿ ಬಳಸುವ ನೈಟ್ ಫೀಡಿಂಗ್ ಗೈಡ್ಲೈನ್. ಇದರ ಬೇಸಿಕ್ ಪ್ಯಾಟರ್ನ್ ಮೊದಲ ಸ್ಟ್ರೆಚ್ 5 ಗಂಟೆ, ಮುಂದಿನ ಸ್ಟ್ರೆಚ್ 3 ಗಂಟೆ, ಮತ್ತೊಂದು ಸ್ಟ್ರೆಚ್ 3 ಗಂಟೆ. ಎಕ್ಸಾಂಪಲ್ 8 ಗಂಟೆಗೆ ನೀವು ಮಲಗಿಸಿದ್ರೆ ಮತ್ತೆ 1 ಗಂಟೆಗೆ, ಮತ್ತೆ ಬೆಳಗಿನ ಜಾವ 4 ಗಂಟೆಗೆ, ಮತ್ತೆ ಮಾರ್ನಿಂಗ್ 7 ಗಂಟೆಗೆ. ಅಂದ್ರೆ 5-3-3. ಇದನ್ನೇನೆ 5-3-3 ರೂಲ್ಸ್ ನ ಸಿಂಪಲ್ ಎಕ್ಸ್ಪ್ಲನೇಷನ್ಸ್. ನಿಮ್ಗೆ ಈ 5-3-3 ರೂಲ್ ಕ್ಲಿಯರ್ ಆಗಿದ್ಯಾ? ನಿಮ್ ಬೇಬಿ ಯಾವ ಸಮಯಕ್ಕೆ ಮಲಗ್ತಿದೆ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ. ಈ 5-3-3 ಪ್ಯಾಟರ್ನ್ ನ ಪ್ರಕಾರ ಎಕ್ಸಾಂಪಲ್ ಟೈಮಿಂಗ್ ಹೇಗಿರ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಇಂತಹ ಸಿಂಪಲ್ ಬೇಬಿ ಕೇರ್ ಇನ್ಫಾರ್ಮೇಶನ್ ಗಾಗಿ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.